ಗೋದಾವರಿ ಈ ಹೆಸರನ್ನು ಕೇಳಿದಾಗ ಕಣ್ಮುಂದೆ ಮೂಡುವುದು ಕೇವಲ ಒಂದು ನದಿಯಲ್ಲ, ಸಾವಿರಾರು ವರ್ಷಗಳ ಇತಿಹಾಸ, ಸಂಸ್ಕೃತಿ ಮತ್ತು ಅದರ ದಡದಲ್ಲಿ ಅರಳಿದ ಬದುಕು. ಇಲ್ಲಿ ಹರಿಯುವುದು ನೀರಷ್ಟೇ ಅಲ್ಲ, ಅನೇಕ ಜನರ ನೆನಪುಗಳು, ನಂಬಿಕೆಗಳು ಮತ್ತು ಕನಸುಗಳು. ಗೋದಾವರಿ ಅಂದರೆ ನಮಗೆ ಮೊದಲು ನೆನಪಾಗೋದು ಈ ಅಂತ್ಯವಿಲ್ಲದ ತೆಂಗಿನ ತೋಟಗಳು. ಎಷ್ಟು ದೂರ ನೋಡಿದರೂ ಹಸಿರೇ ಹಸಿರು. ಆ ಹಸಿರಿನ ಮಧ್ಯೆ ನಿಧಾನವಾಗಿ ಹರಿಯೋ ಗೋದಾವರಿ, ಅದನ್ನು ನೋಡ್ತಾ ಕೂತಿದ್ರೆ ಸಮಯ ಹೋಗ್ತಿರೋದೇ ಗೊತ್ತಾಗಲ್ಲ. ಈ ಸಲ ನಾವು ಈ ಸುಂದರ ಗೋದಾವರಿ ಸುತ್ತ ಒಂದು ಚಿಕ್ಕ ಪ್ರಯಾಣ ಮಾಡೋಣ, ಬನ್ನಿ. ಸಂಜೆ ಬೆಂಗಳೂರು ಟ್ರೈನ್ ಹತ್ಕೊಂಡು ಬೆಳಗ್ಗೆ ರಾಜಮಂಡ್ರಿ ರೀಚ್ ಆಗಿ ಅಲ್ಲಿಂದ ಸೀದಾ ನಾವು ಬಂದಿದ್ದು ಪಾಲಕೊಲ್ಲನ ಊರಿಗೆ. ಸೊ ಇವತ್ತಿನ ನಮ್ಮ ಸ್ಟೇ ಬಂದು ಇಲ್ಲಿಂದ 10 ಕಿಲೋಮೀಟರ್ಸ್ ದೂರದಲ್ಲಿರೋ ಒಂದು ಸುಂದರ ರೆಸಾರ್ಟ್, ಸ್ಟೆರ್ಲಿಂಗ್ ಗೋದಾವರಿ. ರೆಸಾರ್ಟ್ ಮಾತ್ರ ಚೆನ್ನಾಗಿದೆ ಸ್ನೇಹಿತರೆ, ತುಂಬ ಒಳಗಡೆ ಇದೆ, ಬಟ್ ಒಂಥರ ತುಂಬ ದೂರ ಫ್ರಮ್ ಸಿಟಿ. ಚೆನ್ನಾಗಿದೆ. ಈ ಥರ ನೀವು ಕೇರಳಲ್ಲಿ ನೋಡ್ಬೋದು, ಬಿಟ್ಟರೆ ಇಲ್ಲೇ ಅನಿಸುತ್ತೆ. ಹೆಂಗಿದೆ ವೆಂಕಿ? ಈ ಕಡೆ ಬಾ. ಹಾಂ, ಸೈಕಲ್ ಬಂದು 118 ರೂಪಾಯಿ ಅರ್ಧ ಗಂಟೆಗೆ. ಅದೇ ಕಾಮಿಡಿ. ಹಾಂ, ಈಗ ಹೋಗೋಕ್ಕೆ ಅರ್ಧ ಗಂಟೆ ಆಗುತ್ತೆ, ಬರೋಕ್ಕೆ ಅರ್ಧ ಗಂಟೆ ಆಗುತ್ತೆ. ಸೊ ಬರೋಷ್ಟರಲ್ಲಿ 236 ರೂಪಾಯಿ. 4 ಸ್ಟಾರ್ ಹೋಟೆಲ್ಲು, ಸ್ಟೆರ್ಲಿಂಗ್ ಪಾಲವೆಲ್ಲಿ ಗೋದಾವರಿ. ಹೋಗೋಣ ಬಾ. ಇಲ್ಲಿ ಯಾವುದೋ ಒಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಬಂದಿದ್ವಿ, ನೋಡಿ ಏನು ಸಕ್ಕತ್ತಾಗಿದೆ. ಸ್ನೇಹಿತರೆ, ಈಗ ಸ್ಟೆರ್ಲಿಂಗಿಂದ ವಿಜಯವಾಡ ಹೋಗ್ತಾ ಇದ್ದೀವಿ. ಹೆಂಗಿತ್ತು ರೆಸಾರ್ಟು? ತುಂಬ ಚೆನ್ನಾಗಿತ್ತು, ಎಕ್ಸಲೆಂಟ್ ಆಗಿತ್ತು. ಗೋದಾವರಿ ರಿವರ್ ಪಕ್ಕದಲ್ಲೇ ಇದೆ, ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು ರೆಸಾರ್ಟಲ್ಲಿ? ಅಲ್ಲಿ ಪ್ರತಿಯೊಂದು ಸ್ವಿಮ್ಮಿಂಗ್ ಪೂಲಿಂದ ಹಿಡಿದು ಅಲ್ಲಿ ನೇಚರು ಮತ್ತು ಅಡ್ವೆಂಚರಸ್ ಇದೆಲ್ಲ ಇದೆ, ಎಲ್ಲ ತುಂಬ ಚೆನ್ನಾಗಿದೆ. ನೈಸ್, ಪ್ರತಿಯೊಂದು ಇದೆ, ತುಂಬ ಚೆನ್ನಾಗಿದೆ. ನೈಸ್. ಈಗ ವೆಂಕಿನ ಕೇಳೋಣ ಹೆಂಗಿದೆ ಅಂತ. ಹೇಳಪ್ಪ. ಬೇಕು ಜಸ್ಟ್ ಕಾಮ್ನೆಸ್ಸು, ಕಾಮ್ನೆಸ್ಸು ಅದು ಮೇನ್ ಇಂಪಾರ್ಟೆಂಟು. ಕಾಮ್ನೆಸ್ ಚೆನ್ನಾಗಿದೆ. ಅಲ್ಲಿ ನೋಡ್ಬೇಕಾ? ಈಗ ಜಸ್ಟ್ ತೆಂಗಿನ ಮರಗಳು ಎಲ್ಲ ಕಾಮ್ನೆಸ್ ಆಗಿದೆ.
6:30 ಲಾಗೌಟ್ ಇಲ್ಲ. ಸೊ ಅನ್ಲಿಮಿಟೆಡ್ 2 ಗಂಟೆ. ಇಷ್ಟ ಆಗಿಲ್ಲ ಇಷ್ಟ ಆಯ್ತಂದರೆ ಜಸ್ಟ್ ಪೀಸ್ ಆಫ್ ಮೈಂಡ್, ಈಗ ಡಿಸ್ಟರ್ಬೆನ್ಸ್ ಇಲ್ಲ, ಕಾಮಾಗಿದೆ, ಅದು ಇಷ್ಟ ಆಯಿತು. ಇಷ್ಟ ಆಗಿಲ್ಲ ಅನ್ನೋದು ಏನಿಲ್ಲಪ್ಪ, ಅಂಥದ್ದೇನು ನೆಗೆಟಿವ್ ಪಾಯಿಂಟ್ಸ್ ಏನು ಆಸ್ ಆಫ್ ನಾವು ಏನಿಲ್ಲ. ಓನ್ಲಿ ಏನಂದರೆ ಡಿಸ್ಟೆನ್ಸ್ ಔಟ್ಸ್ಕಟ್ಸ್ ಸ್ವಲ್ಪ ಆಲ್ಮೋಸ್ಟ್ ರಾಜಮಂಡ್ರಿಯಿಂದ 70 ಕಿಲೋಮೀಟರ್ಸ್ ಅಲ್ಲ, ಅದೊಂದು ಮೈನಸ್ಸು. ಬಟ್ ಇಟ್ಸ್ ಫೈನ್ ಇಫ್ ಯು ಕಮ್ ಫ್ರಮ್ ಯಾವುದಪ್ಪ ಅದು ವಿಜಯವಾಡ, ಅಲ್ಲಿಂದ ವಿಜಯವಾಡದಿಂದ ಬಂದು ಡೈರೆಕ್ಟ್ ಟ್ರೈನ್ ಇರುತ್ತೆ ಇಲ್ಲಿಗೆ, ಅದು ಒಂದು ಪ್ಲಸ್ ಪಾಯಿಂಟ್. ಅಷ್ಟೇ. 30 ಕಿಲೋಮೀಟರ್ಸಾ? 12 ಕಿಲೋಮೀಟರ್ಸ್. 12 ಕಿಲೋಮೀಟರ್ಸ್. ಸ್ನೇಹಿತರೆ, ಸ್ಟೇ ಎಲ್ಲ ಸಖತ್ತಾಗಿತ್ತು. ಒಂದು ಬೆಟರ್ ಸಜೆಷನ್ ಏನಂದರೆ ಊಟ ಎಲ್ಲ ಇನ್ಕ್ಲೂಡ್ ಆಗಿರೋ ಪ್ಯಾಕೇಜೇ ಬುಕ್ ಮಾಡ್ಕೊಳ್ಳಿ. ಬಿಕಾಸ್ ಊಟ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಊಟ ಇರೋ ಪ್ಯಾಕೇಜೇ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ಬಿಟ್ಟರೆ ಓನ್ ವೆಹಿಕಲ್ ಅಥವಾ ಯಾವುದು ರೆಂಟೆಡ್ ವೆಹಿಕಲ್ ಇದ್ದರೆ ಬೆಟರು. ಬಿಕಾಸ್ ತುಂಬ ದೂರ ಇದೆ ಇದು. ರ್ಯಾಪಿಡ್ ಏನೋ ಅವೈಲೇಬಲ್ ಇದೆ, ಬಟ್ ಆಟೋಸು ಸಿಕ್ಕಿದ್ರೆ ಒಳ್ಳೆಯದು. ಪಾಲಕೊಲ್ಲಿಂದ ಆಟೋ ಸಿಕ್ಕಿದ್ರೆ ಒಳ್ಳೆಯದು, ಇಲ್ಲಾಂದರೆ ಕಷ್ಟ ಆಗ್ತದೆ. ಸೊ ಬೆಟರ್ ಓನ್ ವೆಹಿಕಲ್ ಅಥವಾ ಏನಾದರೂ ರೆಂಟೆಡ್ ವೆಹಿಕಲ್ ಇದ್ದರೆ ಇನ್ನೂ ಆರಾಮಾಗಿ ಬಂದು ಎಂಜಾಯ್ ಮಾಡ್ಬೋದು. ಸೊ ಬನ್ನಿ, ವ್ಯೂ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ. ಅಲ್ಲಿ ವ್ಯೂ ಇವ್ರು ನಮ್ಮ ಆಟೋ ಅವರು. ಇವ್ರ ನಂಬರ್ ಹಾಕಿರ್ತೀನಿ, ಬೇಕಂದರೆ ಫೋನ್ ಮಾಡ್ಕೊಂಡು ಬರ್ಬೋದು ನೀವು. ಹೌದು. ಭದ್ರಾಚಲಮಿಂದ ಈಗ ನಾವು ಹೊರಟಿರೋದು ಪಾಪಿಕೊಂಡಲು ಬೋಟ್ ಟೂರ್. ಇದನ್ನು ನೀವು ಬೇಕೆಂದರೆ ಆನ್ಲೈನಲ್ಲೂ ಬುಕ್ ಮಾಡ್ಬೋದು, ಇಲ್ಲ ಆಫ್ಲೈನಲ್ಲೂ ಬುಕ್ ಮಾಡ್ಬೋದು. ನಾವು ಬುಕ್ ಮಾಡಿದ್ದು ಪೂರ್ಣಮಿ ಟೂರಿಸಮ್ ವೆಬ್ಸೈಟಲ್ಲಿ. ಇದು ಆಲ್ಮೋಸ್ಟ್ 1200 ರೂಪೀಸ್ ಪರ್ ಪರ್ಸನ್ ಆಯಿತು. ಸೊ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡೋಣ ಯಾವ ಥರ ಇರುತ್ತಂತ. ಸ್ನೇಹಿತರೆ, ಸ್ಟಾರ್ಟಿಂಗ್ ಪಾಯಿಂಟ್ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಎಲ್ಲ ಬೋಟ್ಗಳು ಹಿಂಗೆ ಲೈನಾಗಿ ನಿಂತಿರ್ತವೆ. ಸೊ ಇದ್ರಲ್ಲಿ ನೋಡ್ಬೇಕು ಯಾವ ಬೋಟ್ ಕೊಡ್ತಾರೆ ಅಂತ. ಸುತ್ತಲೂ ಬೆಟ್ಟ, ಮಧ್ಯದಲ್ಲಿ ಹರಿತಾ ಇರೋ ಗೋದಾವರಿ ನದಿ, ಅಲ್ಲಲ್ಲಿ ಟ್ರೈಬಲ್ ಪೀಪಲ್. ನಿಜ ಹೇಳಬೇಕಂದ್ರೆ ಇದು ಇಂಡಿಯಾದ ಅಮೆಝಾನ್ ರಿವರ್ ಅಂತ ಹೇಳ್ಬೋದು. ಈ ಬೋಟ್ ಜರ್ನಿ ಆಲ್ಮೋಸ್ಟ್ 4 to 5 hours ಇರುತ್ತೆ. ಆ್ಯಂಡ್ ಎಂಟರ್ಟೈನ್ಮೆಂಟ್ಗೋಸ್ಕರ ಬೋಟಲ್ಲಿ ಡ್ಯಾನ್ಸು, ಸಿಂಗಿಂಗ್ ಎಲ್ಲ ಕೂಡ ಇರುತ್ತೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ ನೋಡಿ ಬೋಟ್ ರೈಡ್ ಹೆಂಗಿದೆ. ವ್ಯೂ ಮಾತ್ರ ಅಮೇಝಿಂಗ್, ನಿಜವಾಗ್ಲೂ ಸೂಪರ್ ವ್ಯೂ.